ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳೋದೇ ಇಂದಿನ ಯುವ ಪೀಳಿಗೆಯ ಗುರಿ ಮತ್ತು ಕನಸಾಗಿದೆ. ಇದಕ್ಕಾಗಿ ಹಲವಾರು ವರ್ಷ ಅಮೂಲ್ಯವಾದ ಪರಿಶ್ರಮ ಹಾಕ್ತಾರೆ. ಕೆಲವರಿಗೆ ಸಕ್ಸಸ್ ಸಿಗತ್ತೆ, ಇನ್ನು ಕೆಲವರಿಗೆ ಕನಸು ಈಡೇರದೆ ನಿರಾಸೆಯಿಂದ ಕುಗ್ಗಿ ಹೋಗ್ತಾರೆ. ಇಂಥವರಿಗೆಲ್ಲ ಕೊಪ್ಪಳ ಜಿಲ್ಲೆಯ ಗಿಣಿಗೇರ ಗ್ರಾಮದ ಯುವಕನೊಬ್ಬ ಅತ್ಯುತ್ತಮ ಮಾದರಿಯಾಗಿದ್ದಾನೆ. ಸಾವಯವ ಕೃಷಿ ನಂಬಿ ಯಶಸ್ವಿ ಬದುಕು ಕಟ್ಟಿಕೊಂಡಿದ್ದು ಹೇಗೆ ಗೊತ್ತಾ? ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಾಲ್ಕು ಗಂಡು ಮಕ್ಕಳಲ್ಲಿ ಹನುಮಂತಪ್ಪ ಕೊನೆಯವರು. ಬಡತನದಿಂದಾಗಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ. ಸಣ್ಣ ವಯಸ್ಸಿನಿಂದಲೇ ಕೃಷಿ ಮಾಡಬೇಕೆಂದು ಬಹಳ ಆಸಕ್ತಿ ಇತ್ತಂತೆ. ದಿನಪತ್ರಿಕೆ ಹಾಕುವುದರ ಜೊತೆಗೆ ಚಿಕ್ಕದಾಗಿ ಹೈನುಗಾರಿಕೆ ಪ್ರಾರಂಭಿಸಿದ್ರು. 2 ವರ್ಷದ ನಂತರ ಆಕಳುಗಳು ರೋಗದಿಂದ ಸಾವನ್ನಪ್ಪಿದ್ವು. ಬಳಿಕ ಸಾಲ ತೀರಿಸಲು ಚೆನ್ನೈಗೆ ಕೆಲಸ ಅರಸಿ ಬಂದ್ರು. 8 ವರ್ಷ ಮಾರ್ಕೆಟಿಂಗ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾರೆ. ಎಷ್ಟೇ ಶ್ರಮ ಹಾಕಿದ್ರೂ ಆದಾಯ ಮಾತ್ರ ಏರಿಕೆಯಾಗಲೇ ಇಲ್ಲ. ಹೀಗಾಗಿ ಹುಟ್ಟೂರಾದ ಗಿಣಿಗೇರ ಗ್ರಾಮಕ್ಕೆ ವಾಪಸ್ಸಾದ್ರು. ಬಳಿಕ ಸಣ್ಣ ಮಾರ್ಕೆಟಿಂಗ್ ಉದ್ಯಮ ಪ್ರಾರಂಭಿಸಿ ವಿಫಲ ಆದ್ರು. ಹನುಮಂತಪ್ಪ ಕನಸು ಕೃಷಿ ಆಗಿದ್ರಿಂದ ಅಣ್ಣನ ಬಳಿ ತಮ್ಮಿಷ್ಟ ಹೇಳಿಕೊಂಡಿದ್ದು ಅನುಮತಿಯೂ ಸಿಕ್ಕಿತ್ತು. ಬಳಿಕ ಏರೆಸಿಂದೋಗಿ ಗ್ರಾಮದ ಚಿಕ್ಕಮ್ಮನ ಊರಿಗೆ ಬಂದು ಸಾವಯವ ಕೃಷಿ ಮಾಡಲು ಪ್ರಾರಂಭಿಸಿದ್ರು. ಯಾವ ಬೆಳೆ ಬೆಳೆಯಬೇಕೆಂದು ಯೋಚಿಸುತ್ತಿರುವಾಗ ಹನುಮಂತಪ್ಪರಿಗೆ ಒಳೆದಿದ್ದೇ ಡ್ರ್ಯಾಗನ್ ಫ್ರೂಟ್. ಒಮ್ಮೆ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಬಳಿಕ ಖರ್ಚಿನ ಪ್ರಮಾಣ ಕಡಿಮೆಯಾಗಲಿದೆ. ಆದರೆ ಶ್ರಮದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗುವಂತಿಲ್ಲ. ಕಡಿಮೆ ನೀರಿದ್ರೂ ಹೆಚ್ಚುವರಿ ಇಳುವರಿ ತೆಗೆಯಬಹುದಾದ ಬೆಳೆ ಇದಾಗಿದ್ದು ಒಂದು ಕೈ ನೋಡೇ ಬಿಡೋಣ ಅಂತ ಕೆಲಸ ಆರಂಭಿಸಿದ್ರು. ಸಾವಯವ ಕೃಷಿ ಮಾಡ್ಲಿಕ್ಕೆ ಉದ್ದೇಶ ಏನಂತಂದ್ರೆ, ಈಗ ವಿಪರೀತ ಕೆಮಿಕಲ್ ಇದಾಗಿ ರಾಸಾಯನಿಕ ಯೂಸ್ ಮಾಡಿ ಭೂಮಿ ಭೂಮಿ ಫಲವತ್ತತೆ ಹಾಳಾಗ್ತದೆ, ಜನರ ಆರೋಗ್ಯ ಹಾಳಾಗ್ತದೆ, ನಮ್ಮ ಆರೋಗ್ಯ ಹಾಳಾಗ್ತದೆ. ಮುಂದಿನ ಪೀಳಿಗೆಗೆ ಏನಾಗ್ತಂದ್ರೆ ಭೂಮಿಯ ಒಂದು ಒಡನಾಟ ಕಳೆದು ಹೋಗ್ತದೆ. ಆ ಉದ್ದೇಶದಿಂದ ನಾವೇನು ಮಾಡ್ತಂದ್ರೆ ಇವತ್ತಿಂದ ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು, ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸಾವಯವ ಕೃಷಿಗೆ ನಾವು ಜಾಸ್ತಿ 90% ನಾವು ಒತ್ತು ಕೊಡ್ತಾ ಇದೀವಿ. ಏನಪ್ಪ ಅಂತಂದ್ರೆ ಈ ಜೀವಾಮೃತ ಆಗಿರ್ಬೋದು, ಗೋಕುಪಾಮೃತ ಆಗಿರ್ಬೋದು, ಗೋನಂದ ಜಲ ಆಗಿರ್ಬೋದು, ಆಮೇಲೆ ಏನಂತಂದ್ರೆ ಬಾಳೆ ಹೂವಿನ ಪೊಟ್ಯಾಶು, ಈ ಥರ ನಮ್ಮ ಸುತ್ತಮುತ್ತಲಿ ಸಿಗತಕ್ಕಂಥ ಒಂದು ಸೊಪ್ಪುಗಳಾಗಿರ್ಬೋದು, ಒಂದು ತರಕಾರಿಗಳಾಗಿರ್ಬೋದು, ಒಂದು ಗಿಡಮೂಲಿಕೆಗಳಾಗಿರ್ಬೋದು, ಎಲ್ಲದರಿಂದ ಯೂಸ್ ಮಾಡಿ ದನ ಕರುಗಳು, ಎಲ್ಲದರಿಂದ ಕುರಿ ದನ ಎಲ್ಲದನ್ನು ನಾವು ಹಂಗ ಇಟ್ಕೊಂಡು ನಾವೇನಂತಂದ್ರೆ ಎಲ್ಲದರಿಂದ ಒಂದು ಅದರಿಂದ ಒಂದು ಬೆನಿಫಿಟ್ ತಗೊಳ್ತಾ ಆದರೆ ಸಾವಯವ ಅದನ್ನು ಯೂಸ್ ಮಾಡಿಕೊಂಡು ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇವೆಲ್ಲನೂ ಯೂಸ್ ಮಾಡ್ಕೊಂಡು ಸಾವಯವಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಸಾವಯವ ಮಾಡಿ 2ನೇ ವರ್ಷ 2.5 ವರ್ಷ 3 ವರ್ಷ ಆಗಿ ಬಂತು. ಈಗ ನಾವು ಹತ್ತತ್ರ ಈ ಥರ ಮಾಡಿ ನಾವು ಮೊದಲು ಏನೋ ಸಕ್ಸಸ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಮಾಡ್ಬೇಕನ್ನೋ ಒಂದು ಪ್ರಯತ್ನದಿಂದ ಮಾಡ್ತಾ ಇದ್ದೀವಿ ಸರ್. ನೀವು ಓದಿರೋದು ಏನು ಓದಿದ್ರೆ ಸರ್? BCom ಓದಿದ್ವಿ. BCom ಅನ್ಕಂಪ್ಲೀಟೆಡ್, ಕಂಪ್ಲೀಟ್ ಆಗ್ಲಿಲ್ಲ. ಆರ್ಥಿಕ ಪರಿಸ್ಥಿತಿ ತುಂಬಾ ಆಯ್ತು, ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಲ್ಲಾಯ್ತು. ಅದಾಗಿಂದ ಏನಂತಂದ್ರೆ ನಾವು ಮೊದಲು ಏನಂತಂದ್ರೆ ಪತ್ರಿಕೆ ಅನ್ಸ್ತಾ ಇದ್ವಿ. ಸುಮಾರು 6-7 ವರ್ಷ ಏನಂತಂದ್ರೆ ನ್ಯೂಸ್ ಪೇಪರ್ ಅನ್ಸ್ತಿದ್ವಿ. ಪ್ರತಿಯೊಂದು ಎಲ್ಲ ಹಳ್ಳಿಗೂ ಪತ್ರಿಕೆ ಹಂಚಿದೀವಿ. ಅದೆಲ್ಲ ಸ್ವಲ್ಪ ನಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ಅಷ್ಟೇನು ಇದು ಹೇಳ್ಕೊಳ್ಳೋಂಥ ಆದಾಯ ಏನು ಬರ್ತಿರಲಿಲ್ಲ ನಮಗೆ. ಆದ್ರೆ ಅಂದ್ರೆ ಒಂದು ಆರ್ಥಿಕ ಪರಿಸ್ಥಿತಿ ನಿಭಾಯಿಸ್ತು. ಅದಾದ ನಂತರ ಏನಂತಂದ್ರೆ ಮುಂದೆ ಒತ್ತು ಕೊಟ್ಟು ನಾವೇನಂತಂದ್ರೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಹಾಲಿನ ಡೈರಿ ಮಾಡ್ಬೇಕಂತ ಡೈರಿ ಮಾಡಿದ್ವಿ. ಸ್ವಲ್ಪ ವಿಫಲತೆ ಆದವು ಕಾರಣಾಂತರಗಳಿಂದ. ಕೆಲವೊಂದು ಯಾವುದೋ ಅನ್ಎಕ್ಸೆಪ್ಟೆಡ್ ವಿಚಾರಗಳಿಂದ ಏನಂತಂದ್ರೆ ಹಿನ್ನಡೆ ಆದವು. ಹಾಗಾಗಿ ಒಂದು ಬೇರೆ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡಿದ್ವಿ. ಕಂಪ್ನಿ ಒಳಗೆ ಚೆನ್ನೈ ಒಳಗಡೆ ಏನಂತಂದರೆ ರಿಯಾ ಹರ್ಬಲ್ ಮಾರ್ಕೆಟಿಂಗ್ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಿದ್ವಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಅದು ಏನಂತಂದ್ರೆ ನಮಗೆ ಕೈ ತುಂಬ ಸಂಬಳ ತರೋದ್ರಿಂದ ಓನ್ ಬಿಸ್ನೆಸ್ ಆಗಿ ಮಾಡ್ಕೊಂಡ್ವಿ. ಅವು ಕೂಡ ಸ್ವಲ್ಪ ವಿಫಲತೆ ಆದವು. ಹಾಗಾಗಿಂದ ಕೃಷಿಯಲ್ಲಿ ಒಂದು ನೆಮ್ಮದಿ ಕಾಣಬೇಕನ್ನೋ ಉದ್ದೇಶದಿಂದ ಕೃಷಿಯಲ್ಲಿ ನಾವು ಚಿಕ್ಕವರಿಂದ ನಮ್ಮ ಹಿರಿಯರು ಕೃಷಿ ಕಲಿಸ್ಕೊಂಡು ಬಂದಿದ್ದಾರೆ.
ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವಿವತ್ತಿನ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಕೃಷಿಗೆ ಒಂದು ಒತ್ತು ಕೊಡ್ಬೇಕನ್ನೋ ಉದ್ದೇಶದಿಂದ ಕೃಷಿ ಮಾಡ್ತಾ ಇದ್ದೀನಿ ಸರ್. ಸಾವಯವ ಕೃಷಿ ನಿಮ್ಗೆ ಎಷ್ಟು ಖುಷಿ ತಂದಿದೆ? ಸರ್ ಖುಷಿ ತಂದಿದೆ ಸರ್, ತುಂಬಾ ಖುಷಿ ತಂದಿದೆ. ಯಾಕಂದ್ರೆ ಜನರು ಇವತ್ತೊಂದು ಹಣ್ಣು ಏನಂತಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ರೇಟು ಹೆಚ್ಚು ಇರ್ಬೋದು ಕಮ್ಮಿ ಇರ್ಬೋದು ಮಾರ್ಕೆಟಿಂಗ್ ಅಲ್ಲಿ, ಬಟ್ ಏನಂತಂದ್ರೆ ಜನರು ಒಂದು ಇಷ್ಟಪಟ್ಟು ತಿಂತಾ ಇದಾರೆ. ಸಾವಯವ ಒಂದು ನೈಸರ್ಗಿಕವಾಗಿ ಬೆಳೆದಿರೋ ಹಣ್ಣು ಅಂತಂದ್ರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಇವತ್ತು ಕೆಮಿಕಲ್ ತಿಂದು ನಾವೇನಂತ ಆರೋಗ್ಯ ಹಾಳು ಮಾಡೋಕೆ ಕೇಳೋದಕ್ಕಿಂತ ನಾವು ನ್ಯಾಚುರಲ್ಲೇ ಬೆಳೆದಿವಿ ಅನ್ನೋದ್ರಿಂದ ಏನಂತ ಖುಷಿ ಪಟ್ಟು ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ಇಷ್ಟಪಡ್ತೀವಿ, ನಮಗೆ ಒಂದು ತೃಪ್ತಿ ತರುತ್ತೆ. ಯಾವುದೋ ಒಂದು ಕೆಮಿಕಲ್ ಆಗಲ್ಲ, ಜನರ ಒಂದು ಆರೋಗ್ಯ ಕಾಪಾಡ್ತಾ ಇದೀವಿ ಅನ್ನೋದು ಒಂದು ಉದ್ದೇಶ ನಮಗೆ ಇಟ್ಟುಕೊಂಡು ನಾವು ಇದು ಮಾಡುತ್ತಂದ ಖುಷಿ ತರ್ತಾ ಇದೆ. ಇನ್ನು ಕೇವಲ ಲಾಭ ಮಾಡಿಕೊಳ್ಳುವುದಷ್ಟೇ ಹನುಮಂತಪ್ಪ ಉದ್ದೇಶವಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಯುಕ್ತ ಉತ್ಪನ್ನಗಳೇ ಹೆಚ್ಚಾಗಿವೆ. ಈ ಮಧ್ಯೆ ಗುಣಮಟ್ಟದ ಪೋಷಕಾಂಶಯುಕ್ತ ಬೆಳೆ ತೆಗೆದು ಜನರ ಆರೋಗ್ಯ ಕಾಪಾಡುವ ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಹನುಮಂತಪ್ಪ ಹೇಳಿದ್ದೀಗೆ. ಕೊಪ್ಪಳ ಜಿಲ್ಲೆ ಬಿಸಿಲುನಾಡು ಜಿಲ್ಲೆ ಅಂತ ಹೇಳ್ತಾರೆ. ಸೊ ಬಿಸಿಲುನಾಡು ಜಿಲ್ಲೆಯಲ್ಲಿ ನೀವು ಈ ಸಾವಯವ ಕೃಷಿಯನ್ನು ಅವಲಂಬಿಸಿರಿ. ಸೊ ಸಾವಯವ ಕೃಷಿಯಿಂದ ನಿಮ್ಗೆ ಎಷ್ಟು ಲಾಭ ತರ್ತಾ ಇದೆ ಅಥವಾ ನಿಮ್ಮ ಮನೆತನ ಹೇಗೆ ನಡೀತಾ ಇದೆ? ಸರ್ ಲಾಭ ಅಂತ ಹೇಳ್ಕೊಳ್ಳೋಷ್ಟು ಏನೋ ಲಾಭ ಇಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ. ಅದ್ರ ಖರ್ಚಿಗೆ ತಕ್ಕಂಗ ಸ್ವಲ್ಪ ಕೃಷಿಯಲ್ಲಿ ಏನಂತಂದ್ರೆ ಇವತ್ತಿನ ದಿವಸದಲ್ಲಿ ಬೆಳೆ ಅಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಲಾಭ ಉದ್ದೇಶನ ಹೆಚ್ಚಿಕೊಂಡು ಮಾಡಿದ್ರೆ ಯಾವುದು ಬೆಳೆ ಬೆಳೆಕಾಗೋದಿಲ್ಲ. ಲಾಭ ಮಾರ್ಕೆಟಿಂಗ್ ಅಲ್ಲಿ ಇವತ್ತಿನ ದಿವಸದಲ್ಲಿ ಯಾವ ಒಂದು ಬೆಳೆ ಬೆಳೆದ್ರು ಲಾಭ ಬರೋದು ಕಷ್ಟ, ಅಷ್ಟು ಕಷ್ಟ. ಆದ್ರೂ ಅದನ್ನೇನಂತ ಮಾರ್ಕೆಟಿಂಗ್ ಅಲ್ಲಿ ನಾವು ಒಂದು ಪ್ರಚಾರ ಮಾಡಿ ಅದಕ್ಕೊಂದು ಒಳ್ಳೆ ವ್ಯಾಲ್ಯೂ ತಗೊಂಡು ಹಣ್ಣಿಗೆ ಒಂದು ಜನಕ್ಕೊಂದು ಒಳ್ಳೆ ಆರೋಗ್ಯ ಕೊಡೋ ಉದ್ದೇಶದಿಂದ ಏನಂತಂದ್ರೆ ನಾವು ಬೆಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇದನ್ನು ಸಾವಯವದಲ್ಲಿ ಏನಂತಂದ್ರೆ ರಾಸಾಯನಿಕ ಏನಂತಂದ್ರೆ ತುಂಬಾ ಜನರ ಆರೋಗ್ಯ ಹಾಳು ಮಾಡುತ್ತೆ, ಕೆಮಿಕಲ್ ಏನಂತಂದ್ರೆ ಆರೋಗ್ಯ ಹಾಳು ಮಾಡುತ್ತೆ. ಇದು ಸಾವಯವ ಏನಂತಂದ್ರೆ ಜನರ ಆರೋಗ್ಯ ಉಳಿಸುತ್ತೆ, ಯಾವುದು ನಮಗೆ ಆರೋಗ್ಯ ಉಳಿಸುತ್ತೆ, ಭೂಮಿ ಆರೋಗ್ಯ ಉಳಿಸುತ್ತೆ. ಈ ಬಿಸಿಲುನಾಡು ಅಂತಂದ್ರೆ ಹೆಚ್ಚಾಗಿ ಇದು ಏನಂತಂದ್ರೆ ನಾವು ಬಿಸಿಲುನಾಡಿಗೆ ಏನು ಬೆಳೆಯನ್ನು ಬೆಳಿಬೋದು, ಈ ಭೂಮಿಗೆ ಮಣ್ಣಿನ pH ಲೆವೆಲ್ ನೋಡ್ಕೊಂಡಾಗ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ನಾವು ಇದನ್ನ ಏನಂತಂದ್ರೆ ಇದು ಎಸ್ಪೆಷಲಿ ಬಿಸಿಲುನಾಡಿಗೆ ಏನಂತಂದ್ರೆ ತುಂಬಾ ಚೆನ್ನಾಗಿ ಬೆಳೆಯುವಂತ ಗಿಡ ಆಗಿರೋದ್ರಿಂದ, ಈ ತಳಿ ಆಗಿರೋದ್ರಿಂದ ಈ ತಳಿನ ತಂದು ನಾವು ಹಾಕಿ ಒಂದು ಪ್ರಯತ್ನ ಮಾಡಿದ್ವಿ. ಸ್ವಲ್ಪ ಮಟ್ಟಿಗೆ ಗಿಡಗಳನ್ನ ಬೆಳಿಬೇಕಂತಂದು ಯಾಕೆ ಅನಿಸ್ತು ನಿಮ್ಗೆ? ಸರ್ ಇವತ್ತಿನ ದಿವಸದಲ್ಲಿ ತಂತ್ರಜ್ಞಾನ ಮುಂದುವರ್ತಾ ಇರೋದ್ರಿಂದ ಆನ್ಲೈನ್ ಅಲ್ಲೇ ನೋಡ್ತಾ ಇದ್ವಿ. ಬೇರೆ ಒಂದು ಇವತ್ತಿನ ದಿವಸದಲ್ಲಿ ರೇಟ್ ಕಡಿಮೆ ಆಗಿದೆ. ಹಿಂದಿನ ಒಂದು ಈ 2-3 ವರ್ಷದ ಹಿಂದಕ್ಕೆ ಹೋಲಿದ್ನಂದ್ರೆ ಈ ಹಣ್ಣಿಗೆ ಏನಂತಂದ್ರೆ 350ರಿಂದ 400 ರೂಪಾಯಿ ಈ ಹಣ್ಣಿಗೆ ಒಂದು ಬೆಲೆ ಇತ್ತು. ಒಂದು ಒಳ್ಳೆ ಡಿಮ್ಯಾಂಡ್ ಇರುವಂತ ಹಣ್ಣು. ಆಮೇಲೆ ಏನಂತಂದ್ರೆ 10-12 ಏನಂತ ಬೆನಿಫಿಟ್ಸ್ ಇರುವಂತದ್ದು ಇರ್ಬೋದು. ಶುಗರ್ಗೆ ಇರ್ಬೋದು, ಕ್ಯಾನ್ಸರ್ಗೆ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಮನುಷ್ಯಗೆ ಏನಂತಂದ್ರೆ ಬ್ಲಡ್ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಇರ್ಬೋದು, ಹಲವಾರು ರೋಗಗಳನ್ನು ತಡೆಗಟ್ಟುವಂತ ಶಕ್ತಿ ಈ ಹಣ್ಣಿನಲ್ಲಿ ಇರೋದ್ರಿಂದ, ಈ ಹಣ್ಣು ಬೆಳೆಯೋದ್ರಿಂದ 10 ಹಣ್ಣು ಬೆಳೆಯೋದ್ರಿಂದ ಈ ಒಂದು ಹಣ್ಣು ಬೆಳೆದು ಜನರಿಗೆ ಆರೋಗ್ಯ ಕೊಡೋದ್ರಿಂದ ಆರೋಗ್ಯ ಕೊಡ್ಬೇಕನ್ನೋ ದೃಷ್ಟಿಯಿಂದ ಈ ಹಣ್ಣು ಬೆಳೆಯಕ್ಕೆ ಪ್ರಯತ್ನ ಮಾಡಿದ್ವಿ. ಕೊಪ್ಪಳ ನಾಡ ಒಳಗ ಹಲವಾರು ಕಾರ್ಖಾನೆಗಳದಾವು. ಆ ಕಾರ್ಖಾನೆಗಳು ಎಲ್ಲವೂ ಕೂಡ ಇಲ್ಲಿ ಧೂಳು ಬಂದು ಎಲ್ಲ ಕುಂತು ಬೆಳೆಗಳು ಹಾಳಾಗ್ತಾ ಇದಾವೆ. ಸೊ ಆ ಹಾಳಾಗ್ತಿರುವಂತ ಬೆಳೆಗಳಿಗೆ ತಾವೇನು ಕ್ರಮಗಳನ್ನು ಕೈಗೊಂಡಿದ್ರಿ? ಸರ್ ಕ್ರಮಗಳೇನಂತಂದ್ರೆ ಇವತ್ತಿನ ದಿವಸದಲ್ಲಿ ಎಲ್ಲಾ ತರ ಪ್ರಯತ್ನ ಮಾಡ್ತಾ ಇದೀವಿ. ಭೂಮಿಯಲ್ಲಿ ಅಂತಂದ್ರೆ ಡಸ್ಟ್ ಆಗ್ತದೆ, ಅಲರ್ಜಿ, ಗಿಡಗಳಿಗೆ ನಮಗೆ ಆರೋಗ್ಯಕ್ಕೆ ಎಷ್ಟು ಅಲರ್ಜಿ ಆಗುತ್ತೆ ಅದೇ ರೀತಿಯಲ್ಲಿ ಕಾರ್ಖಾನೆಗಳು ಬರುವಂತ ಧೂಳಿನಿಂದ ಏನಂತಂದ್ರೆ ಗಿಡಗಳಿಗೆ ಕೂಡ ಅಲರ್ಜಿ ಆಗುತ್ತೆ. ನಾವು ಒಂದು ಜೀವ, ಹೇಗೆ ಗಿಡ ಕೂಡ ಒಂದು ಜೀವ, ಹಾಗೆ ಕಲುಷಿತವಾದ ವಿಷಪೂರಿತ ಒಂದು ಗಾಳಿ ಬಂದು ಅದರಲ್ಲಿ ಗಿಡಗಳಿಗೆ ಏನಂತಂದ್ರೆ ಹೊಲಸು ಕುಂದ್ರೋದ್ರಿಂದ ಏನಂತಂದ್ರೆ ಗಿಡಗಳಿಗೆ ರೋಗಗಳಾಗುತ್ತೆ. ಅದಕ್ಕೆ ಪರ್ಯಾಯವಾಗಿ ನಾವೇನಂತಂದ್ರೆ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ಏನಂತಂದ್ರೆ ಇದನ್ನ ಜನರಲ್ಲಿ ರಾಜಕಾರಣಿಗಳಾಗಿರ್ಬೋದು, ಒಂದು ವಿಪಕ್ಷಿಗಳಾಗಿರ್ಬೋದು, ಪ್ರತಿಯೊಂದು ರಾಜಕಾರಣಿಗಳು, ಊರಿನ ಹಿರಿಯರು ಎಲ್ಲರೂ ತಿಳುವಳಿಕೆ ಮಾಡಿ ಕಾರ್ಖಾನೆಗಳು ಆಲ್ರೆಡಿ ಸುಮಾರು ಬಂದಿದ್ದಾವೆ ಇಲ್ಲಿಗೆ. ಇನ್ಮೇಕಾದ್ರೂ ಒಂದು ಸ್ವಲ್ಪ ಕಾರ್ಖಾನೆಗಳನ್ನು ತಡೆಗಟ್ಟಿ ವೈಜ್ಞಾನಿಕವಾಗಿ ವಿಜ್ಞಾನ ತಂತ್ರಜ್ಞಾನ ಅಳವಡಿಸುವಂಥ ಕೃಷಿಗೆ ಅಳವಡಿಸಿರುವಂಥ ಕೈಗಾರಿಕೆಗಳನ್ನು ತಂದ್ರೆ ವಿಜ್ಞಾನ ಸಂಶೋಧನೆ ಇರುವಂಥ ಒಂದು ಸ್ವಚ್ಛ ಮಲಿನ್ಯವನ್ನು ಹೋಗಲಾಡಿಸುವಂಥ ಕಾರ್ಖಾನೆಗಳು ಬಂದರೆ ಖುಷಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಾನು ಹೇಳ್ತೇನೆ ಸರ್. ಇನ್ನು ಭೂಮಿ ಫಲವತ್ತತೆ ಹೆಚ್ಚಿಸಿ ಒಳ್ಳೆಯ ಇಳುವರಿ ತೆಗೆಯಲು ಹನುಮಂತಪ್ಪ ಆಯ್ಕೆ ಮಾಡಿಕೊಂಡಿದ್ದು ಸಾವಯವ ಗೊಬ್ಬರ. ರಾಸಾಯನಿಕಗಳನ್ನು ಬಳಸದೆ ಕ್ರಿಮಿನಾಶಕ ಮತ್ತು ಕಳೆನಾಶಕವನ್ನ ತಾವೇ ತಯಾರಿಸಿ ಸಿಂಪಡಣೆ ಮಾಡ್ತಾರೆ. 15 ದಿನಕ್ಕೊಮ್ಮೆ ಕೋಳಿ, ಕುರಿ, ದನಕರು, ಎಮ್ಮೆಗಳ ಗೊಬ್ಬರ ಮಿಶ್ರಣ ಮಾಡಿ ಹೊಲಕ್ಕೆ ಹಾಕ್ತಾರೆ. ಸದ್ಯ ತಮ್ಮ 2 ಎಕರೆ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಮತ್ತು ತೆಂಗು, ಮಾವು, ನಿಂಬೆಹಣ್ಣು, ತರಕಾರಿ, ಪಾಲಕ್ ಸೊಪ್ಪು, ಕಲ್ಲಂಗಡಿ, ಮೆಕ್ಕೆಜೋಳ, ಕಬ್ಬು, ದಾಳಿಂಬೆ, ಬಾಳೆ ಸೇರಿದಂತೆ ಹಲವು ಸಹ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. ಇದು ಒಂದಂತ ಅಲ್ಲ ಸರ್, ಮರಿ ಸಾಗಾಣಿಕೆ ಮಾಡಿದ್ವಿ ರೀ ಸರ್. ಮರಿ ಸಾಗಾಣಿಕೆ ಅಲ್ಲಿದ್ದ ಮಾಡಿವ್ರಿ. ಆಮ್ಯಾಗ ಇದು
ಆ ಕಡೆ ಒಂದ್ ಸ್ವಲ್ಪ ಕಬ್ಬು ಮಾಡಿವ್ರಿ, ದಾಳಂಬ್ರಿ ಮಾಡಿವ್ರಿ, ಮೆಕ್ಕೆಜೋಳ ಬೇರೆ ಕಡೆನೂ ಅದಾವ್ರಿ ಸರ್. ನಮ್ಮ ಇವೆಲ್ಲ ಇವ್ ಮೆಕ್ಕೆಜೋಳನು ಮಾಡಿವ್ರಿ ಸರ್. ಎಷ್ಟು ಎಕರೆ ಹೊಲಗಳು? ನಮ್ಮ ಆರ್ರಿ ಒಂದ್ 5 ರಿಂದ 6 ಎಕರೆ ಅದಾವ್ರಿ ಸರ್. 5 ರಿಂದ 6 ಎಕರೆ ಒಳಗೂ ಡ್ರ್ಯಾಗನ್ ಫ್ರೂಟ್ ಮಾಡಿಲ್ಲ, ಬೇರೆ 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 ತರ ಬೇರೆ ಬೇರೆ ತರ ಮಾಡಿದ್ರಿ ಸರ್. ಮಾರ್ಕೆಟಿನ ಸಮಸ್ಯೆ ಇರೋದಕ್ಕ 1 ಎಕರೆ ಮಾಡ್ಬೇಕು ಬ್ಯಾಡ ಅಂತಂದ್ರ ನಮ್ಮ ಅಣ್ಣಾರ ಆ ಕಡೆ ಒಂದ್ ಸ್ವಲ್ಪ ಎಲ್ಲ ದಾಳಿಂಬೆ ಹಚ್ಚಿವ್ರಿ ಸರ್. ಇವಾಗ ಕಬ್ಬ್ ಹಚ್ಚಿವ್ರಿ ಸರ್. ಇನ್ನೂ ಒಂದ್ ಸ್ವಲ್ಪ ಏನಾರ ಇನ್ನೂ ಬಾಳಿ ಗಿಳಿ ಮಾಡ್ಬೇಕ ಅನ್ನೋದ್ರಾಗದ್ರಿ ಸರ್. ಕೋಳಿ ಸಾಗಾಣಿಕೆ ಮಾಡ್ಬೇಕ ಅನ್ನೋದ್ರಾಗದಿವಿ. ಮಾಡ್ಬೋದು ಸರ್ ಇದನ್ನ ಯುವಕರ ಈಗ ನೋಡ್ರ ಸಾವಯವ ಕೃಷಿ ಮಾಡ್ಬೋದು ಸರ್. ಸಾವಯವ ಕೃಷಿಯಿಂದ ನಿಮ್ಗೆ ಸರ್ಕಾರದಿಂದ ಏನಾರ ಬೆಂಬಲ ಇದೆನಾ? ಏನೋ ಇಲ್ಲಿವರೆಗೆ ಆದ್ರೆ ಏನು ಬಂದಿಲ್ಲ ಸರ್, ಬೆಂಬಲ ಏನು ಮಾಡಿಲ್ಲ ಸರ್. ಅವ್ರು ಬಂದ್ರು ಒಮ್ಮೆಟಾಗ ಫೋಟೋ ತಕಂದ್ರು ಯಾವ ನಾವ ಮಾಡಿರಿ ಸರ್ ನಮ್ಮ ಶಕ್ತಿ ಇದ್ರ ಮ್ಯಾಗ. ನಮ್ಗೇನು ಗಡ ಒಂದು TC ಸುಟ್ಟು ಇದಾಗಿ ಸ್ಟಾನ್ ಪರ್ ಇದಾದ್ರೂ ಸರ್ ನಾವು ನೀರ್ ಒತ್ತಾಕಿವ್ರಿ ಸರ್ ನಮ್ ತೋಟಕ್ಕ. ಹನುಮಂತಪ್ಪ ಸಾಧನೆಗೆ ಅಖಿಲ ಭಾರತ ಕನ್ನಡ ಕವಿಗಳ ಪ್ರಥಮ ಸಮ್ಮೇಳನದಲ್ಲಿ ಕರ್ನಾಟಕ ವಿಭೂಷಣ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಬಗ್ಗೆ ಕುಟುಂಬಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಖುಷಿ ಸರ್. ಇಷ್ಟು ಚಿಕ್ಕ ವಯಸ್ಸಿನಾಗಿಂತ ಪ್ರಶಸ್ತಿ ಸಿಗ್ತದಂತ ಅನ್ಕೊಂಡಿದ್ದಿಲ್ಲ ಸರ್ ನಾವು. ಹಾಂ ಸರ್, ನಮ್ಮಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ತೀವಿ ಅಂದ್ರೆ ಸರ್, ನಮ್ಮ ಸ್ಕೂಲಾಗ ನಮ್ಮ ಹೆಡ್ ಮಾಸ್ಟರ್ ನಮ್ಮ ತಾತನರೇ ಅದಾರ ಸರ್. ಆದ್ರೆ ಈ ಥರ ನೋಡಿ ಭಾಳ ಖುಷಿ ಅನ್ನಿಸ್ತದೆ ಸರ್. ಈ ವಯಸ್ಸಿಗೆ ಈ ಚಿಕ್ಕ ವಯಸ್ಸಿಗೆ ಇಂಥ ಸಾಧನೆ ಮಾಡಿದ್ರೆ ಗ್ರೇಟ್ ಸರ್ ನಮ್ಮ ಮಗ. ಹಾಂ ಸರ್. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ತುಂಬ ಖುಷಿ ಆಗ್ತದೆ ಸರ್, ಭಾಳ ಖುಷಿ ಸರ್. ಮೇಲಿಂದ ಮೇಲೆ ಮೆಸೇಜ್ ಸರ್, ನಮ್ಮ ಮಗ ಈ ಥರ ಬಂದ್ಕ ಕಂಗ್ರ್ಯಾಚುಲೇಷನ್ ಅಂತಂದು ಭಾಳ ಖುಷಿ ಆಯ್ತು ಸರ್ ನಮಗಂತ ನೋಡಿ. ಮಾದರಿ ಆಗ್ಯದ. ಹಾಂ ಸರ್, ರೈತರಿಗಿಂತೂ ಭಾಳ ಮಾದರಿ ಸರ್. ಅದ್ರ ಮೇಲೆ ಭಾಳ ಕಾಳಜಿನ ಅದ ಸರ್. ಅಷ್ಟು ಶ್ರಮಪಟ್ಟು ಕೆಲಸನೂ ಮಾಡ್ತಾನೆ ಸರ್. ಅದ್ರ ಮೇಲೆ ನೀನು ಸಾವಯವ ಕೃಷಿ ಮಾಡೋದ್ರಿಂದ ಮಾಡ್ತಾನೆ ಸರ್. ಅದು ಮತ್ತೆ ಮೊನ್ನೆ ಅವ್ರ ಮ್ಯಾರೇಜ್ನಾಗ ಎಲ್ಲರಿಗೆ ಗಿಫ್ಟ್ ಆಗಿ ಒಂದೊಂದು ಸಸಿಗಳನ್ನು ಕೊಟ್ಟು ಸರ್. ಅದಂತೂ ತುಂಬ ಖುಷಿ ಆಯ್ತು ಸರ್. ಎಲ್ಲರಿಗೆ ನಮ್ಮ ಇದರಲ್ಲೆಲ್ಲ ಭಾಳ ಇದಾಯ್ತು ಸರ್. ನಾವು ಆರೋಗ್ಯ ಇಲಾಖೆದಾಗ ಕೆಲಸ ಮಾಡ್ತೀವಿ ಸರ್. ಭಾಳ ಹೆಮ್ಮೆ ಪಟ್ರು ಸರ್. ನಮ್ಮಲ್ಲಿ ಎಲ್ಲರೂ ಇಂಥದ್ದು ಫಸ್ಟ್ ಇದೇ ಟೈಮ್ ನೋಡಕತ್ತೀರ ನಾವು ಈ ಥರ ಕೊಟ್ಟಿರೋದು ಅಂತಂದು ಅಂದ್ರು ಸರ್. ಊರಲ್ಲೆಲ್ಲ ಏನು ಹೇಳ್ತಾರೆ ನಿಮ್ಮ ಮಗನ ಬಗ್ಗೆ? ಭಾಳ ಹೆಮ್ಮೆ ಆಗ್ತದೆ ಸರ್ ಹೇಳಕ್ಕಂದ್ರೆ ಮಗನ ಬಗ್ಗೆ. ಈ ವಯಸ್ಸಿಗೆ ಈ ಥರ ಮಾಡ್ತಾರೆ ಅನ್ನೋದು ಈಗೆಲ್ಲ ನೋಡ್ತಿರಲ್ಲ ಸರ್, ಎಲ್ಲ ಫೋನು ಅದು ಇದು ಅಂತ ಬರೀ ಚೈನಿ ಮಾಡ್ಕೊಂತ ಅಡ್ಡಾಡ್ತಾರೆ. ಆದ್ರೆ ಮಗ ಮಾತ್ರ ಬರೀ ಹೊಲದಲ್ಲೇ ಏನಿದ್ರು ಕೆಲಸ ಮಾಡ್ಕೊಂಡು ತಮ್ಮ ಕೆಲಸ ತಾವು ನೋಡ್ಕೊಂತಾರೆ. ತುಂಬ ಖುಷಿ ಆಯ್ತು ರೀ. ಅವ್ರಿಗೆ ಎಷ್ಟು ನೀವು ದಿನ ಏನೆಲ್ಲ ಬೆಂಬಲವನ್ನು ನೀಡ್ತೀರಿ ಅಥವಾ ಯಾವ ರೀತಿ ಸಹಾಯಗಳನ್ನು ಮಾಡ್ತೀರಿ? ಹನುಮಂತ ಕೃಷಿ ಒಂದು ಪದ್ಧತಿ ಒಳಗೆ ಕೃಷಿ ಹೊಲದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ನಾವು ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆನ ಅವರೆಲ್ಲ ಹೊಲಕ್ಕ ಜೀವಾಮೃತ ಹಾಕಕ್ಕೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರಿ. ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ತುಂಬಾ ಖುಷಿ ಆಗ್ತಿತ್ತು ಅದನ್ನ ಕೇಳೆಲ್ಲ. ನಮ್ಗೂ ಎಲ್ಲ ಆರ್ಗಾನಿಕ್ ಆಗಿ ಬೆಳಿತಿದ್ರು ಅಂತಂದು. ಊರಲ್ಲೆಲ್ಲ ಏನ್ ಹೇಳ್ತಾರೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಅಥವಾ ನಿಮ್ಮ? ತುಂಬಾ ಹೆಮ್ಮೆ ಪಡ್ತಾರೆ ನಮ್ಮ ಬಗ್ಗೆ. ಅವರೆಲ್ಲ ಹೆಂಗಿದ್ರು ಫಸ್ಟಿಗೆ, ಇವಾಗ ಹೆಂಗ್ ಆಗ್ತಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ ಬಾಳ ಇದೆ ಆತು ಅಂತಂದೆಲ್ಲ ಹೇಳ್ತಿದ್ದಾರೆ. ಮಾಡ್ಕೊಂಡ್ ಹೋಗ್ಕೊಂಡ್ರ ಅದಕ್ಕೆಲ್ಲ ಬೆಂಬಲ ಐತಿ ಸರ್. ಏನಾದ್ರು ಮಾಡ್ತಾರ ಸರ್. ಓದೋದಕ್ಕೆ ಬೆಂಬಲ ಕೊಡ್ತಿರ್ತಾರೆ ಇತ್ತಿನ ದಿನಮಾನ ಒಳಗ. ನೀವು ಸಾವಯವ ಕೃಷಿ ಮಾಡ್ಲಿ ಅಂತ ಬೆಂಬಲ? ಹೌದೌದು ಸರ್, ಹೌದು ಸರ್. ಓದೋದ್ ಸರಿ, ಕೃಷಿನೂ ಮಾಡ್ಬೇಕು ಸರ್. ಅದನ್ನು ಮಾಡಬೇಕು, ಮಾಡ್ಯಾರ ಸರ್. ಆದಷ್ಟು ಈ ಕೃಷಿಲಿದ್ದಾನ ನಮ್ಮ ಅವ್ರ ಕಾಲ್ ಮೇಲೆ ನಿಂದ್ರಾಕ್ ನೌಕರಿ ಯಾರಿಲ್ಲ ಸರ್ ನಮ್ಮ ಅಣ್ಣ ತಮ್ಮಳೊಳಗ ಮಕ್ಕಳೊಳಗ. ಹ್ಞೂ ಸರ್, ಮಕ್ಕಳೆಲ್ಲ ಓಸಿವಿ. ಎಲ್ಲರೂ ಕೃಷಿ ಮಾಡ್ಲಿಕ್ಕೆ ಎಲ್ಲಾ ಕೃಷಿ ಮಾಡ್ತೀವಿ ಸರ್. ಎಲ್ಲರೂ ಸಾವಯವ ಕೃಷಿ ಸಾವಯವ ಕೃಷಿನ ಮಾಡದ್ ಸರ್. ಹ್ಞೂ ಸರ್. ಸಾವಯವ ಕೃಷಿಯಿಂದ ನಿಮ್ಮ ಒಳ್ಳೇದಾಗ ಸರ್ ದುಡಿದಿವಿ, ಏನೋ ಒಂದು ಒಳ್ಳೇದಾಗೈತಿ, ಮಾಡ್ತಾರ ಸರ್. ಮಕ್ಕಳ ಆರ್ಥಿಕ ಪರಿಸ್ಥಿತಿ ಸರ್ ಚಲೋ ಐತಿ ಸರ್. ಯಾವ್ದಕ್ಕೂ ತೊಂದ್ರೆ ಇಲ್ಲ ಸರ್. ನಿಮ್ ಮಗ ಇಲ್ಲಿ ಸಾವಯವ ಕೃಷಿಯನ್ನ ಮಾಡಿ ರಾಷ್ಟ್ರ ಪ್ರಶಸ್ತಿ ಪಡ್ದಾನ್ರಿ ಸರ್. ಕಷ್ಟ ಬಿಟ್ಟಾರ, ಮಾಡ್ಕೊಂಡ್ ಸರ್. ಕೇವಲ ಸಾವಯವ ಕೃಷಿಯಷ್ಟೇ ಅಲ್ಲ, ಕನ್ನಡ ಅಂದ್ರೆ ಹನುಮಂತಪ್ಪರಿಗೆ ಪ್ರಾಣ. ರೈತ ಸಂಘಟನೆಗಳು, ಕನ್ನಡ ಸಂಘಟನೆಗಳಲ್ಲೂ ಸಕ್ರಿಯರಾಗಿದ್ದಾರೆ. ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಹನುಮಂತಪ್ಪ ಕೋಲ್ಕಾರ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ, ಬಹುಮುಖ ಆಧುನಿಕ ಕಾಯಕ ಯೋಗಿ ಆಗಿದ್ದಾರೆ.
ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಾವು ಹನುಮಂತ್ ಕೋಲ್ಕಾರ ಸಾವಯವ ಕೃಷಿ ಒಳಗೆ ಹೆಚ್ಚಿನ ಸಾಧನೆ ಮಾಡಿರುವಂಥ, ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಿರುವಂಥ ಹನುಮಂತ್ ಕೋಲ್ಕಾರ ಅವರ ಮಾತನ್ನು ಕೇಳಿದ್ದೀವಿ. ಸೊ ಹನುಮಂತ್ ಕೋಲ್ಕಾರ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿ. ಈಗಿನ ಯುವಕರಿಗೆ ಅವರೆಲ್ಲ ಮಾದರಿಯಾಗಿದ್ದಾರೆ. ಸೊ ಈಗಿನ ಯುವಕರು ಅವರ ಒಂದು ಪ್ರೇರಣೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಇಮಾಮ್ ಎಸ್ ಬಿಜ್ಲಿ, ಕರ್ನಾಟಕ ಟಿವಿ, ಕೊಪ್ಪಳ.